ಹಾಯ್ ಎಲ್ರಿಗೂ, ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಗೌರಿ ಹಬ್ಬ ಅಂದ್ರೇ ಹೆಣ್ಮಕ್ಳಿಗೊಂದು ಖುಷಿ ಇರುತ್ತೆ, ಬಾಗ್ನ ತರ್ತಾರೆ ತವ್ರ ಮನೆಯಿಂದ ಅಂತ. ನಮ್ಮ ಮನೆಯವ್ರಿಗೆ 6 ಜನ ಅಕ್ಕಂದಿರು, ಅವ್ರಿಗೆಲ್ಲ ನಮ್ಮ ಮನೆಯವರೇ ಬಾಗ್ನ ಕೊಡೋದು. ಹಾಗಾಗಿ ನಾನು ಬೆಂಗಳೂರಲ್ಲಿ ಒಬ್ಬರು ಅದಕ್ಕೆ ಇದ್ದಾರೆ, ಅವ್ರಿಗೆ ಫಸ್ಟ್ ಹಬ್ಬಕ್ಕಿಂತ ಮುಂಚೆನೇ ಬಾಗ್ನ ತಗೊಂಡೋದೆ. ಗೌರಿ ಹಬ್ಬದ ದಿನವೇ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಅಂತ ಒಂದು ವಾರ ಮುಂಚೆನೇ ಬೆಂಗಳೂರಿಗೆ ಹೋಗಿ ನಮ್ಮ ಅತ್ತಿಗೆ ಮನೆಗೆ, ಇವರೆಷ್ಟು ಆಶಾ ಅಂತ ನಮ್ಮ ಮನೆಯವ್ರ ಅಕ್ಕ, ಇವ್ರಿಗೆ ಫಸ್ಟ್ ಬಾಗ್ನ ಕೊಟ್ಟೆ ನಾನು. ನಾವು ಯಾವ ಥರ ಬಾಗ್ನ ಕೊಡ್ತೀವಿ ಅಂದರೆ, ತಟ್ಟೆಗೆ ತುಂಬಿಕೊಡ್ತೀವಿ. 2 ತೆಂಗಿನಕಾಯಿ, ಸೌತೆಕಾಯಿ, ಜೋಳ ಮತ್ತು ಅರಿಶಿನ, ಕುಂಕುಮ, ಬಳೆ, ಬ್ಲೌಸ್, ಬಾಗ್ನ ಪ್ಯಾಕೆಟು ಅದೆಲ್ಲ ಇವೆಲ್ಲದೂ ಸೇರಿಸಿ ಹೂವು ಎಲ್ಲ ಕುಂಕುಮ ಕೊಡ್ತೀವಿ. ಅದೇ ಥರ ನಮ್ಮ 6 ಜನಕ್ಕೂ ಕೊಟ್ಟೆ. ಆದರೆ ಒಬ್ಬರು ಇಲ್ಲ, ತೀರೋಗ್ಬಿಟ್ಟಿದ್ದಾರೆ. ಒಬ್ಬರು ಸುಮಿತ್ರಾ ಅನ್ನೋರು, ಇನ್ನು ಬಾಕಿ 5 ಜನಕ್ಕೂ ಇದ್ದಾರೆ. ನನಗೂ ನನ್ನ ತಮ್ಮ ಬಾಗ್ನ ತಂದಿದ್ದ ಹಬ್ಬದ ಹಿಂದಿನ ದಿನ ನಾವು 7 ಜನ ಅಕ್ಕ ತಂಗಿರು, ಅವರು ನನಗೆ ಇಬ್ಬರು ತಮ್ಮದಿರೂ ಬಾಗ್ನ ಕೊಡ್ತಾರೆ. ಹಬ್ಬ ಬಂದೇ ಬಿಡ್ತು. ಗೌರಿ ಹಬ್ಬ ಮೊದಲು ಬರೋದು. ಮೊದಲು ಗೌರಿ ಬಂದಾಗ ಹೊಸ್ಲು ಪೂಜೆ ಮಾಡ್ತಾರೆ. ನನ್ನ ಮಗಳೇ ಎಲ್ಲ ಅವತ್ತು ಹೊಸ್ಲು ಪೂಜೆ ಎಲ್ಲ ಮಾಡಿದ್ಲು, ಎಲ್ಲ ಹೇಳ್ಕೊಟ್ಟೆ ಅವಳಿಗೆ. ಎಲ್ಲ ದೇವ್ರ ಮನೆಯೆಲ್ಲ ಪೂಜೆ ಮಾಡಿ, ಹೊಸ್ಲು ಪೂಜೆ ಮಾಡಿ. ಈ ಹಬ್ಬದಲ್ಲಿ ಹೊಸ್ಲು ಪೂಜೆ ಮಾಡ್ತಾರೆ. ಹೊಸ್ಲಿಗೆ ಒಬ್ಬೊಬ್ಬರು ಕಳಸ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ, ಮತ್ತು ಬಾಗ್ನ ಇಟ್ಟು ಪೂಜೆ ಮಾಡ್ತಾರೆ. ಒಬ್ಬೊಬ್ಬರು ಮನೆ ಪದ್ಧತಿ ಒಂದೊಂದು ಥರ ಇರುತ್ತೆ. ನಾನು ಈ ಥರನೇ ಪದ್ಧತಿ ಮಾಡ್ಕೊಬಂದಿರೋದು. ಹೊಸ್ಲಿಗೆಲ್ಲ ಅರ್ಶಿನ ಸಾರಿಸಿ, ರಂಗೋಲಿ ಎಲ್ಲ ಹಾಕಿ ಚೆನ್ನಾಗಿ ಎಲೆ, ಅಡಿಕೆ, ಬಾಳೆಹಣ್ಣು, ಕಾಯಿ ಹೊಡಿತೀವಿ. ಕಾಯಿ ಹೊಡಿಯೋದು ಅಂದರೆ ಹೊಸ್ಲಿಗೆ ಕಾಯಿ ಹೊಡಿಯೋದಕ್ಕೆ ಗೌರಿ ಹಬ್ಬ ಅಂತ ಹೇಳ್ತಾರೆ. ಅವತ್ತು ಹೊಸ್ಲಿಗೆಲ್ಲ ಪೂಜೆ ಎಲ್ಲ ಆಯಿತು, ಎಲ್ಲ ಪೂಜೆ ಮಾಡಿದ್ಲು ಮಗಳೇ. ಆಮೇಲೆ ಮಾರನೆಗೂ ಅಷ್ಟೇ, ಗಣೇಶನ ಹಬ್ಬದ ದಿನವೂ ಹೊಸ್ಲಿಗೆ ಸೇಮ್ ಹಿಂಗೆ ಅಲಂಕಾರ ಎಲ್ಲ ಮಾಡಿ ಅರಿಶಿನ ಕುಂಕುಮ ಇಟ್ಟು, ಎಲೆ, ಬಾಳೆಹಣ್ಣೆಲ್ಲ ಇಟ್ಟು ಸೌತೆಕಾಯಿ ಹೊಡಿಬೇಕು. ಸೌತೆಕಾಯಿ ಹೊಡಿಯೋದು ಚೌತಿಯ ಚಂದ್ರ ಅಂತ. ಚೌತಿನ ಹೊಸ್ಲಿಗೆ ಹೊಡೆದು ಆ ಕಡೆ ಈ ಕಡೆ ಇಡಬೇಕು. ಗೌರಿ ಹಬ್ಬದ ದಿನ ಕಾಯಿ ಹೊಡಿಬೇಕು, ಗಣೇಶನ ಹಬ್ಬದ ದಿನ ಚೌತಿ ಹೊಡಿಬೇಕು. ಹಾಗೆ ಅವತ್ತೆಲ್ಲ ರೆಡಿಯಾಗಿ ನಮ್ಮ ಅತ್ತಿಗೆ ಮನೆಗೆ ಹೋದೆ. ಇವ್ರು ಸಂಧ್ಯಾ ಅಂತ ಇವ್ರ ಹೆಸರು, ಇಲ್ಲೇ ಹಾಸನಲ್ಲೇ ಇರೋದು. ಇವ್ರಿಗೆಲ್ಲ ಬಾಗ್ನ ಕೊಟ್ಟೆ ನಾನು. ಇವ್ರಿಗೆ ಬಾಗ್ನ ಕೊಟ್ಟಾದ್ಮೇಲೆ ಇನ್ನೊಬ್ಬರು ಅತ್ತಿಗೆ ಇಲ್ಲ ಸತ್ಯಮಂಗ್ಲದಲ್ಲಿ ಇರೋದು, ಅವ್ರ ಮನೆಗೆ ಹೋಗಿ ಅವ್ರಿಗೂ ಬಾಗ್ನ ಕೊಟ್ಟೆ. ಹಂಗೆ ಅವ್ರ ಮಗಳು ಇದ್ದರು, ಅವ್ರಿಗೂ ಕೊಟ್ಟೆ, ಕುಂಕುಮ ಕೊಟ್ಟೆ. ಮತ್ತು ಜೊತೆಗೆ ನಮ್ಮ ಅಮ್ಮಂಗೂ ಕೊಡ್ತೀನಿ. ನಮ್ಮ ಅಮ್ಮಂಗೆ ಯಾರೂ ಅಣ್ಣ ತಮ್ಮದಿರು ಇರಲಿಲ್ಲ, ಹಂಗಾಗಿ ನಾನೇ ಅವಾಗ ಮದುವೆಗೆ ಮುಂಚೆ ನಮ್ಮಮ್ಮ ಅಳ್ತಾಯಿದ್ರು ಯಾವಾಗ್ಲೂ, ನನಗೆ ಯಾರೂ ಬಾಗ್ನ ಕೊಡೋರಿಲ್ಲ ಅಂತ. ಆ ಟೈಮಲ್ಲಿ ಎಲ್ಲ ಹೆಣ್ಮಕ್ಳು ಜ್ಞಾಪನ ಬರುತ್ತೆ, ಬಾಗ್ನ ತಂದಿಲ್ವಲ್ಲ ಅಂತ. ನಮ್ಮಮ್ಮ ಕಾಯ್ತಾ ಇರೋರು ಯಾವಾಗ್ಲೂ. ಹಾಗಾಗಿ ನಮ್ಮ ಅಮ್ಮಂಗೆ ಅವಾಗ ಹೇಳಿದೆ, ಅಮ್ಮ ಅಳ್ಬೇಡ, ನಾನು ಮದುವೆ ಆದಮೇಲೆ ನಮ್ಮ ಮನೆಯೇ ನಿನ್ನ ತಮ್ಮ ಅಂದ್ಕೊಳಮ್ಮ, ಆವಾಗ ನಾನೇ ನಿನಗೆ ಬಾಗ್ನ ಕೊಡ್ತೀನಿ ಅಂತ. ಅವಾಗ್ಲಿಂದನೂ ಮದುವೆ ಆದಾಗಿಂದ ನಮ್ಮ ಅಮ್ಮಂಗೆ ನಾನು ಬಾಗ್ನ ಕೊಡ್ತೀನಿ. ಒಟ್ಟು 6 ಜನಕ್ಕೆ ನಾನು ಬಾಗ್ನ ಕೊಡ್ತೀನಿ. 6ನೇ ದಿನ ಗಣೇಶನ ಹಬ್ಬದ ದಿನ ನಮ್ಮ ಅಮ್ಮನ ಮನೇಲಿ ಯಾವಾಗಲೂ ಪ್ರತಿ ವರ್ಷವೂ ಗಣಪತಿ ಕೂರಿಸ್ತಾರೆ. ನನ್ನ ತಮ್ಮ ಗಣಪತಿ ತೊಗೊಬಂದ, ಅದನ್ನು ಪೂಜೆ ಮಾಡಿ ಒಳಗಡೆ ಕರ್ಕೊಂಬಂದ್ವಿ. ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಗಣಪತಿ ಇಡೋಕ್ಕೆ ಎಲ್ಲ ರೆಡಿ, ಚೇರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಗಲೇ ಗಣಪತಿ ಕೂರಿಸಿದ್ವಿ. ಪ್ರತಿ ವರ್ಷವೂ ಅಮ್ಮನ ಮನೇಲಿ ಗಣಪತಿ ಇಡ್ತಾರೆ, ಅಲ್ಲಿಗೆ ಹೋಗ್ತೀವಿ ನಾವು. ವರ್ಷನೂ ಗೌರಿ ನಮ್ಮ ಮನೇಲಿ ಮುಗಿಸ್ಕೊಂಡು ಗಣೇಶನ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಿ ಅಲ್ಲಿ 2 ದಿನ ಇದ್ದು ಬರ್ತೀವಿ ಅಮ್ಮನ ಮನೆಯಿಂದ. ಹಾಗೆ ನಾವು ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆಲ್ಲ ಅಲಂಕಾರ ಮಾಡಿ ಗಣಪತಿಗೆಲ್ಲ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿದ್ವಿ. ಮಂಗಳಾರತಿ ಎಲ್ಲ ಆದಮೇಲೆ ತಮ್ಮನ ಹೆಂಡ್ತಿ ಅಡುಗೆ ಮಾಡಿದ್ಲು, ಒಬ್ಬಟ್ಟು ಅಡುಗೆ ಮಾಡಿದ್ಲು. ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರೂ ಸೇರಿ ನೆಂಟರು ಬಂದಿದ್ದರು, ಇನ್ನು ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು. ನಮ್ಮ ಅಮ್ಮನ ಮನೆಗೆ ಅಲ್ಲಿ ಎಲ್ಲರೂ ಸೇರ್ಕೊಂಡು ಊಟ ಮಾಡಿದ್ವಿ, ಖುಷಿ ಆಯಿತು. ಆಮೇಲೆ ಸಂಜೆ ಮುತ್ತೈದರಿಗೆಲ್ಲ ಕರೆದು ಕುಂಕುಮ ಕೊಟ್ವಿ. ಸಂಜೆನೂ ಪೂಜೆ ಮಾಡಿದೆ. ಹಾಗೆ ನಾನು ರಾಖಿ ಹಬ್ಬದ ದಿನ ನನ್ನ ತಮ್ಮದಿರಿಗೆ ರಾಖಿ ಕಟ್ಟಿರಲಿಲ್ಲ. ಅವಾಗ ನಾನು ಯಾವಾಗಲೂ ಗಣೇಶನ ಹಬ್ಬಕ್ಕೆ ಹೋದಾಗಲೇ ಅವರಿಬ್ಬರಿಗೂ ರಾಖಿ ಕಟ್ತೀನಿ. ಇವನು ಚಿಕ್ಕ ತಮ್ಮ ಶಿವು ಅಂತ, ಅವನಿಗೂ ರಾಖಿ ಕಟ್ಟಿ ನಮ್ಮ ಆಶೀರ್ವಾದ ರಕ್ಷೆ ಇರಲಿ ಅಂತ. ಇವನು ದೊಡ್ಡ ತಮ್ಮ ಉಮೇಶ್ ಅಂತ, ಇಬ್ರಿಗೂ ರಾಖಿ ಕಟ್ಟಿ ಆರತಿ ಮಾಡಿದೆ. ಆರತಿ ಎಲ್ಲ ಮಾಡಾದ್ಮೇಲೆ ಇನ್ನೂ ಏನಪ್ಪ ಅಂದರೆ, ಇನ್ನೂ ಇಬ್ಬರು ಅಣ್ಣದಿರು ಜ್ಞಾಪನ ಬರ್ತಾರೆ. ಅವರು ತುಂಬ ಮಿಸ್ ಮಾಡ್ಕೋತೀನಿ ಅಣ್ಣದಿರನ್ನ. ಹಾಗೆ ಹಬ್ಬ ಎಲ್ಲ ಮುಗಿದ ಮೇಲೆ ರಾತ್ರಿ 8:30 9 ಗಂಟೆಗೆ ಗಣೇಶನೆಲ್ಲ ಸಡಿಲಿಸಿ, ಅಲ್ಲೇ ಮುಂದ್ಗಡೆ ಆಚೆ ಕಡೆಯೇ ಮರ ಇತ್ತು, ತೆಂಗಿನ ಮರ, ಅಲ್ಲಿಗೆ ಬಕೆಟಲ್ಲಿ ನೀರಿಟ್ಟು ಅಲ್ಲೇ ಗಣಪತಿ ವಿಸರ್ಜನೆ ಮಾಡಿದ್ವಿ. ನಮ್ಮ ತಮ್ಮ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಸೇರ್ಕೊಂಡು ವಿಸರ್ಜನೆ ಮಾಡಿದ್ವಿ. ಹಾಗೆ ಜಾವಗೆಲ್ಲ ಇನ್ನೊಬ್ಬರು ಅತ್ತಿಗೆ ಇದ್ದರು. ನಾವು ಅವ್ರ ಮನೆಗೆ ಹಬ್ಬ ಕಳೆದ್ಮೇಲೆ ಹೋಗಿದ್ವಿ. ಹಬ್ಬ ಆದಮೇಲೆ ಹೋಗಿ ಅವ್ರಿಗೂ ಬಾಗ್ನ ಕೊಟ್ಬಿಟ್ಟು ಬಂದೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಯಾವ ರೀತಿ ವೀಡಿಯೋಗಳು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹಬ್ಬ ಎಲ್ಲ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ. ಗೌರಿ ಗಣೇಶ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.